ದರ್ಶನ್ ಸರ್ಗೆ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ಗೆ ಇದೆ ಮೂವಿ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಒಂದು ಸಲ್ಯೂಟು. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಸ್ ಫ್ಯಾಮಿಲಿ ಅಂತ. ಅವ್ರು ಕೇಳಿದ ಕ್ವಶನ್ ಸರ್ ಅದಲ್ಲ. ಅವ್ರು ಕೇಳಿದ ಏನಂತ ಹೇಳಿದ್ರೆ, ಅವರು ಈ ಸಿನಿಮಾ ಮೇಕಿಂಗಲ್ಲಿ ಲವ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗಲ್ಲಿ 100% ಲೀಗಲ್ ಆಗಿ ಕರೆಕ್ಟಾಗಿ ಮಾಡಿದ್ದೀವಿ ನಾವು ಸರ್. ಬೆಂಗಳೂರು ನಾವು ಕಮಲಾನಗರ ಒಂದು ಮೂರಿ ಇದೆ, ಅಲ್ಲಿ ಮಾಡ್ದೋ. ದಾಸಂಪುರ ಒಂದು ಅಲ್ಲ ದಾಸಂಪುರ ಒಂದು 2 ಅಲ್ಲಿ ಮಾಡ್ದೋ. ಪಾರ್ಕಿಂಗ್ ಲಾರಿ ಪಾರ್ಕಿಂಗ್ 2 ಅಲ್ಲಿ ಮಾಡ್ದೋ. ಜೊತೆಗೆ ಕೆಲವು ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ದೋ. ಇನ್ನು ಅನೇಕ ಪ್ರೈವೇಟ್ ಎಲ್ಲ ಒಂದು ಸ್ವಲ್ಪ ನಾವು ಮಾಡಬೇಕಾದ್ರೆ ಸೀಕ್ರೆಟಾಗಿ ಮಾಡಬೇಕು ಅಂತ ಹೇಳಿ ಸೆಟ್ ಹಾಕ್ಕೊಂಡು ಎಲ್ಲೆಲ್ಲಿ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಫ್ರೆಂಡ್ಸ್ಗಳು ಮನೆಗಳು ಕನ್ವಿನ್ಸ್ ಅವ್ರು ಕೊಡೋದಿಲ್ಲ, ನಾವು ಬಿಡೋದಿಲ್ಲ. ಪ್ಲೀಸ್ ಕೊಡಿ ಅಪ್ಪ, ನಮ್ಮ ಫ್ಯಾಮಿಲಿ ಮನೆ ಕಂಡ್ರೆ ಶೂಟಿಂಗ್ ಕೊಡಲ್ಲ ನಾವು ಅಂದ್ರೂ ಇಲ್ಲ, ಕೊಡಿ ಅಂತ ಹೇಳಿ ಮಾಡಿದ್ದೇವೆ. ಇಲ್ಲೇನು ರಾಜಕಾಲುವೆನೇ ಈಗ ಎಲ್ಲ ಆಗಿದೆಯಲ್ಲ, ಋಷಭ ಬೆಂಗಳೂರು ನದಿ ಕಂಟಿನ್ಯೂಷನ್ ಸಿನಿಮಾದಲ್ಲಿ ತೋರಿಸಿದೀವಿ, ಅಂದರೆ ಟು ಬಿ ಕಂಟಿನ್ಯೂಡ್ ಅಂತ. ಅದು ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದುಡ್ಡು ಬಂದರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ಅಷ್ಟೇ ರಿಯಾಲಿಟಿ. ನೆಕ್ಸ್ಟು ಮೇಕೆದಾಟು ಸರ್, ಹಾಕಿರೋ ದುಡ್ಡು ಬಂದರೆ ನೆಕ್ಸ್ಟು ಮಂಡೆಯಿಂದನೇ ಅನೌನ್ಸ್ ಮಾಡ್ತೀವಿ. ಪ್ರಮೋದ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೀನಿ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆನಂದ್ ಅಂತ ಹೇಳಿ. ನಾನು ಇದರಲ್ಲಿ ಸುಭಾಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ನೆಗೆಟಿವ್ ಕ್ಯಾರೆಕ್ಟ್ರು. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಫಸ್ಟ್ನೇ ದಿನನೇ ಬಂದಾಗ ಆ ಮೋರಿ ಪಕ್ಕ ಕ್ಯಾಮ್ರಾ ಇಕ್ತಿದ್ದಂಗೆ, ಮಚ ನನ್ನ ಜೀವನನೂ ಹಾಳು ಮಾಡ್ತಲ್ಲ ನಿನ್ನ ಜೊತೆ ಬಂದೆ ಅಂತ ಅವನು ಇದೇ ಓಪನ್ ಆಗಿ ಹೇಳಿದ್ದು. ಆಮೇಲೆ ಪಕ್ಕ ಇವನಿದ್ದ, ಏನೋ ಶರತ್ ಮಾಡ್ತೀನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ. ಆಮೇಲೆ ವಿಲಿಯಮ್ ಸರ್ನ ಒಂದು ಮಾತು ಕೇಳಿಂದ ಹೇಳ್ತಿದ್ದಂಗೆ, ವಿಲಿಯಮ್ ಹಿಂಗೆ ಐತೆ ಗುರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ಅಂದರೆ ನಾವು ಮಾಡಿ ಸರ್ ಅಂದರು. ಹಾಗಾಗಿ ಶರತ್ ಮಾಡಿದ್ರು. ತುಂಬ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ, ಆ ಥರ ಫಾಸ್ಟಲ್ಲಿ ವರ್ಕ್ ಮಾಡಿದ್ದಾನೆ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇಲ್ಲಿರೋರ್ಗೆ ಎಲ್ಲರಿಗೂ ನಾವು ಹೇಳಬೇಕು ಅಂದರೆ, ಇಂಥ ಆರ್ಟಿಸ್ಟ್ಗಳು ಒಬ್ರೂ ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ ನಾನು. ಅವ್ರು ನೀರು ಕುಡಿಯೋಕೆ ಹೋದ್ರೂ ಬಾಪ ಹೊರಟೋಗ್ತಾರೆ. ಒಂದು ಸೆಟ್ಟಲ್ಲಿ 20-25 ಜನ ಇದ್ದೀವಿ ಒಂದೊಂದು ಶಾರ್ಟ್ಸಲ್ಲಿ. ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕಾನೂ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸಾರಿ, ಅವ್ರದ್ದು ವಂದಿತಾ ಗೌಡ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿನಿಮಾ ಮಾಡೋಕ್ಕಾರೆ ಮೋನಿಕಾ ಅಂತ ಇದ್ದರು. ಎಲ್ಲರೂ ಕೂಡ ಪಾಯಲ್ ಚೆಂಗಪ್ಪನು ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದರೂ ನೋವಾಗಿದ್ರೆ ನನ್ನಿಂದ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ನೋಡೋಣ. ನೀನು ಇಲ್ಲಿವರೆಗೆ ಬಂದುಬಿಟ್ಟಿದ್ವಿ. ಇಲ್ಲಿವರೆಗೆ ನೀವು ನಮ್ಮ ಜೊತೆ ನಿದ್ದು ನಿಮ್ಮ ಎಫರ್ಟು ಇತ್ತು ಇಲ್ಲಿವರೆಗೆ ಬಂದೋದಕ್ಕೆ. ಸೊ ಇನ್ನು ಒಂದೇ ಹೆಜ್ಜೆ. ಸೊ ನಿಮ್ಗಳ ಸಪೋರ್ಟ್ ಬೇಕು ಮಾಧ್ಯಮದವ್ರದ್ದು. ಸಿನಿಮಾ ನೋಡ್ಬಿಡ್ಲಿ ಫಸ್ಟು. ಸಿನಿಮಾ ನೋಡಾದ್ಮೇಲೆ ಅವರೇ ವೆಲ್ಕಮ್ ಮಾಡ್ಕೋತಾರೆ ನಮ್ಮನ್ನು. ಅವ್ರ ಮನಸ್ಸಿನೊಳಗೆ, ಅವ್ರ ಮನಸ್ಸೊಳಗಡೆ ನಮ್ಮನ್ನು ವೆಲ್ಕಮ್ ಮಾಡ್ಕೋತಾರೆ ಸಿನಿಮಾ ನೋಡಾದ್ಮೇಲೆ. ನಮ್ಮ ಮಂಜುನೇ ಮಾತಾಡೋಕೆ ಕೊಡಲಿಲ್ಲ ಆಮೇಲೆ ಈಗ ಎಂತ